ಹುಕ್ಕೇರಿ ತಾಲೂಕಿನ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ನಿಮಿತ್ತ ಯಾಕೆ ನಮಗೆ ಓಟ್ ಹಾಕಬೇಕು, ಮುಂದಾಗುವಂತ ಲಾಭ ನಷ್ಟಗಳ ಬಗ್ಗೆ ಹೇಳುವಂತ ಪ್ರಯತ್ನವನ್ನ ಮಾಡಿದರೆ ವೇದಿಕೆ ಮೇಲೆ ಭಾಗವಹಿಸಿದ್ದಾರೆ ಶಂಕರ್ ಗಲ್ಲಟ್ಟಿ ಅವರು, ಆಮೇಲೆ ನಮ್ಮ ಗುಡ್ರು ಅವರು, ಇನ್ನೂ ಅನೇಕ ನಾಯಕರು, PKPCನ ಸದಸ್ಯರು, ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದು ಈಗಾಗಲೇ ಬಹಳಷ್ಟು ಜನ ಒಂದು ತಿಂಗಳಿಂದ ನಡೀತಾನೆ ಇದೆ. ಈ ಒಂದು ತಿಂಗಳಿಂದ ಭಾಷಣ ವಿರೋಧ ಪ್ರತಿರೋಧ ನಡೀತಾನೆ ಇದೆ. ಆದರೆ ಇದರಲ್ಲಿ ಕಾಳ ಎಷ್ಟು ಬಂತು ತೌಡು ಎಷ್ಟು ಬಂತು ಅನ್ನೋದು ಈಗ ಹೋಗುವಂತ ಪ್ರಯತ್ನ. ಕಾಳ ಎಷ್ಟು ಬಂತು ತೌಡು ಅದಕ್ಕೆ ತೂಕ ಮಾಡ್ಬೇಕಾಯ್ತು ಈ ಚುನಾವಣೆಯಲ್ಲಿ. ಈಗಾಗಲೇ ಭಾಷಣತಿ ಮಾಪುರ್ ಸುರದೇನದ ಹಿರಣಕೇಶಿ ನದಿ ಉಕ್ಕಿ ಹರ್ದಂಗ ಆಯ್ತು. ಮ್ಯಾಗ ಬಂದ ಎಲ್ಲ ಊರ ನಮ್ಮ ಹೊಳೆ ಗುಡಿಯಾಗ ನೀರು ಹೋಗಂಗಾಯ್ತು. ಅದಕ್ಕಾಗಿ ಇಲ್ಲಿವರೆಗೆ ನೀವು ಭಾಷಣ ಕೇಳಿದ್ರೆ ನಿಮ್ಗೆ ಆಲ್ಟರ್ನೇಟಿವ್ ಹಾಕಿಲ್ಲ, ನಿಮಗೆ ಪರ್ಯಾಯ ಲೀಡರ್ಶಿಪ್ ಹಾಕಿಲ್ಲ. ಅವ್ರು ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡ ಅದೇ ಆಶೀರ್ವಾದ ಅಂತೇಳಿ ತಲೆ ಮ್ಯಾಗ ಕೈ ಸುರ್ಕೊಂಡ ಬರುವಂತ ಪರಿಸ್ಥಿತಿ ಇತ್ತದ. ಕಾಲ ಚಕ್ರ ಬದಲಾಗ್ತದೆ ಅಂತ ಹೇಳ್ತಾರ. ಕಾಲ ಹಂಗೆ ಇರೋಲ್ಲ, ಸೈಕಲ್ ಇರ್ತೈತೆ. ಅದ ಇನ್ನೊಂದು ತಿರುಗ್ತದೆ. ಅದ ನಿಮ್ ತಿರುಗಿದ ಮ್ಯಾಗ ಹೊಸ ಪರ್ವ ಪ್ರಾರಂಭ ಆಗ್ತದೆ. ಇಲ್ಲಿವರೆಗೆ ಒಂದೇ ನಾಯಕ, ಒಂದೇ ಭಾಷಣ, ಒಂದೇ ಕುರ್ಚಿ. ಹೀಗಾಗಿ ಅವ್ರು ಏನ್ ಹೇಳ್ತಾರ ಅದನ್ನ ನೀವೆಲ್ಲ ಪಾಲನೆ ಮಾಡ್ಲೇಬೇಕು. ವಾಪಸ್ ಕೇಳುವಂತ ಸಿಸ್ಟಮ್ ಇಲ್ಲ, ಅದಕ್ಕೆ ಪರ್ಯಾಯ ಇಲ್ಲ. ಅಲ್ಲಿ ಇಲ್ಲ ಅಂದ್ರೆ ನೀವು ಬೇರೆ ಕಡೆ ಹೋಗಕ್ ಜಾಗ ಇಲ್ಲ. ಈಗ ಬೇರೆ ತಾಲೂಕಿನಲ್ಲಿ ಹೆಂಗಿದಾವ ಅಂದ್ರ ಇಲ್ಲಿ ಇಲ್ಲ ಅಂದ್ರೆ ಇನ್ನೊಂದು ಕಡೆ ಎಲ್ಲ ಹೋಗ್ತಾರ. ಅವ್ರು ನಮ್ಮಲ್ಲಿ ಹಂಗಿರ್ಲಿಲ್ಲ. ಸೊ ಅದಕ್ಕೆ ಇದನ್ನ ಕೊನೆಗಾಣಿಸ್ಲಿಕ್ಕೆ ಚುನಾವಣೆ ಬಹಳ ಅವಶ್ಯಕತೆ ಇದೆ. ಈ ಚುನಾವಣೆ ಬಹಳ ಸಣ್ಣದಿದು, ಬಹಳ ಸಣ್ಣದಿದೆ ಚುನಾವಣೆ. ಅಂಥದ್ದೇನು ದೊಡ್ಡ ಚುನಾವಣೆ ಅಲ್ಲ. ಆ ರೈತರಿಂದ ಬಹಳಷ್ಟ ಕನಸುಗಳದಾವ. ನಿಮ್ಮ ಕನಸು, ನಿಮ್ಮ ಮಕ್ಕಳ ಕನಸು. ಈಗ ನಿಮ್ಮ ಅಜ್ಜನು ಕೇಳ್ಕೊಂಬಂದು ಅಲ್ಲೇ ಹೋಗಿ ತಲೆ ಹಾಕಿ ಬಂದ, ನೀವು ಅರ್ಧ ಮೇಲೆ ತಲೆ ಹಾಕಿ ಬಂದಿದ್ದೀರಿ. ಈಗ ನಿಮ್ಮ ಮಕ್ಕಳು ಹಾಕಬಾರ್ದು ಅಂತೀಗ ಅದಕ್ಕೆ ಹೋರಾಟ ಇದು. ನಿಮ್ಮ ಮಕ್ಕಳು ಕೂಡ ತಲೆ ಆಡಿಸಿ ಮತ್ತು ಹಂಗೆ ಅವ್ರು ಹೇಳಿದ್ದಕ್ಕೆ ಕೇಳ್ಕೊಂಡು ಬರುವಂತ ಕಾಲ ಅಲ್ಲ, ಬದಲಾವಣೆ ಕಾಲ ಇದೆ. ನಿಮ್ಗೆ ಏನು ಬೇಕಾದ್ರೆ ಮಾಡ್ಲಿಕ್ಕೆ ನಿಮ್ಗೆ ಸ್ವತಂತ್ರ ಇದೆ. ಸ್ವತಂತ್ರವಾಗಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು. ನಿಮ್ಮ ಕೆಲಸಗಳನ್ನ ಒಂದು ಬಿಟ್ಟು 10 ಸಲ ಕೇಳಲಿಕ್ಕೆ ನಿಮ್ಗೆ ಹಕ್ಕಿದೆ. ಈಗಾಗಲೇ ನಿನ್ನ ಕೆಲವು ಮಂದಿಗೆ ನಾವೆಲ್ಲ ಆದೇಶ ಪಟ್ಟಿಯನ್ನು ಕೊಟ್ಟಿವಿ, ಸ್ಯಾಂಕ್ಷನ್ ಮಾಡಿ. ಅವ್ರು ಕೇಳಿದೀವಿ ಯಾವಾಗ ಇದನ್ನ ಬೇಡಿಕೆ ಇಟ್ಟರೆ ಅಂತ. ಕೆಲವರು 30 ವರ್ಷದಿಂದ ಅಂತ ಹೇಳಿದ್ರು, ಒಬ್ರು 20 ವರ್ಷದಿಂದ ಅಂತ ಹೇಳಿದ್ರು, ಒಬ್ರು 10 ವರ್ಷ ಅಂತ ಹೇಳಿದ್ರು. ಕನಿಷ್ಠ 10 ವರ್ಷದವರ ಇದ್ರಿ ಎಲ್ಲರೂ. ಅಂದ್ರೆ ಒಂದ್ಸಲ ದಿನ ಮುಂದೆ ಸಲ ಮುಂದೆಲ್ಲ ಮತ್ತೆ ಅವ್ರು ಮಾಡ್ಲಿಕ್ಕೆ ಅವಕಾಶ ಇದ್ದೇ ಅದ. ನೀವು ಪ್ರತಿ ಇಲೆಕ್ಷನ್ ಬರೋರ ಲಕ್ಷ್ಮೀಧರ ಗುಡಿಯಾಗ 15 ಹೇಳಾರ, ಮತ್ತೆ ಜನ 15 ಕೇಳೋದು, ಮತ್ತೆ ಹೊಸದಂದ್ರೆ ಮತ್ತೆ ಅದೇ ಹಳಿದ. ಈಗ ಬದಲಾವಣೆ ಕಾಲ ಸನ್ನಿಹಿತವಾಗಿದೆ. ಲಕ್ಷ್ಮೀ ದೇವರ ಮಣಿ ಎಲ್ಲರೂ ಮಣಿ ಬಾಗಿಲು ಮುಂದೆ ನಿಂತಾರ್ರೆ. ಹೆಂಗ್ ಜಡ್ಪಿ ಲಕ್ಷ್ಮೀ ಬಂದ ಈ ಬಾಗಿಲ್ನಾಗ ನಿಂತಾಳ. ಈಗ ತಗೊಳವ್ರ ಹೊರಗೆ ಹಾಕೋರ. ಈಗ ಪಾಲಿಕೆ ಯಾಕೆ ಬರ್ತೈತ, ನಾವು ಒಳಗೆ ಬರ್ತಾನೆ ನಿಂತಿರ್ತಾರಲ್ಲ ಹಂಗೆ ಪಾಲಿಕೆ ಈಗ ನಿಮ್ಮ ಮನೆ ಮುಂದೆ ಬಂದು ನಿಂತಿದೆ. ಅದನ್ನ ತಗೊಂಡ್ರೆ ಎಲ್ಲ ಸಂಪೂರ್ಣವಾಗಿ ಸಮೃದ್ಧಿ ಆಗ್ತೈತೆ. ನಿಮಗೆ ಒಂದು ಕಡೆ ಇಲ್ಲ ಮತ್ತೊಂದು ಕಡೆ ಹೋಗಕ್ಕೆ ಅವಕಾಶ ಇದೆ. ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ನಾವು ಇಷ್ಟೆಲ್ಲ ಲೀಡರ್ಗಳು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅಣ್ಣಾಸಾಹೇಬ್ ಜೊಲ್ಲೆ ಇರ್ಬೋದು, ಅಜ್ಜಪ್ಪ ಕಲ್ಲಟ್ಟಿ ಇರ್ಬೋದು, ಮೆಟ್ಕಾರ್ ಅವ್ರು ಇರ್ಬೋದು, ರಾಜೇಂದ್ರ ಪಾಟೀಲ್ ಇರ್ಬೋದು, ಎಲ್ಲರೂ ಕೂಡಿ ಹಿಂದೆ 30 ವರ್ಷದಿಂದ ಇತಿಹಾಸ ತೆಗೆದು ನೋಡಿ ಏನಾಗಿದೆ ಅಂದ್ರೆ ಕುಸ್ತಿ ಆಡಕ್ಕೆ ಒಬ್ಬೊಬ್ರು ಹೋಗ್ತಿರೋರು. ಈಗೇನು ಗೊತ್ತಲ್ಲ ಇಲ್ಲ, ಈಗ ಹೆಸರು ಹೇಳಿದಾರೆಲ್ಲ ಒಬ್ಬೊಬ್ರು ಹೋಗ್ತಿರೋ, ಅವ್ರು ಸೋಲಿಸಿ ಕಳಿಸ್ತಿರೋ. ಹೋಗೋ ತಡ ಅಲ್ಲ, ಅಲ್ಲೇ ಬಾಳೆಕಾಯಿ ಕೊಟ್ಟು ವಾಪಸ್ ಕಳಿಸೇ ಬಿಡ್ತಾರೆ. ಕುಸ್ತಿ ಆಗಿಲ್ಲ, ಗಡಿ ಬಾಳೆಕಾಯಿ ತಗೋ ಕಣದಿಂದ ಕಳಿಸಿ ಬಿಡ್ತಾರೆ. ಈಗ ಹಂಗಿಲ್ಲ, ಎಲ್ಲಾರು ತಯಾರಾಗೇ ಬಂದಿದೆ. ಕುಸ್ತಿ ಮಾಡಕ್ಕೆ ಎಲ್ಲಾರು ತಯಾರಾಗಿ ಬಂದಾರು. ನೀವು ನೋಡಕ್ ರೆಡಿ ಆಗ್ಬೇಕಷ್ಟ. ನೀವೆಲ್ಲ ನೋಡಕ್ ರೆಡಿ ಆಗ್ಬೇಕು. ಅದಕ್ಕೆ ಈ ಚುನಾವಣೆ ಸಣ್ಣದು ದೊಡ್ಡದು ಅವರು ಇವರು ಅದ್ರ ಪ್ರಶ್ನೆ ಇಲ್ಲ. ಇದು ಹುಕ್ಕೇರಿ ತಾಲೂಕಿನ ಬದಲಾವಣೆ.
ಒಂದ್ಸರಿ ಬದಲಾವಣೆ ಮಾಡಿ ಏನಾಗೋಲ್ಲ, ಏನಾಗೋದಿದೆ ಏನು 5 ವರ್ಷ ಕೊಡತ್ರಿ. ಈಗ ಸರಿ ಇಲ್ಲ ಅಂದ್ರೆ ಮುಂದಿನ ಸಲ ಮತ್ತೆ ಬದಲಾವಣೆ. ಈ ಚುನಾವಣೆಯಲ್ಲಿ ಈಗ ಅವ್ರು ಹಿಂದಿನವ್ರ ಸರಿ ಮಾಡ್ಲತ್ತ ನಾವು ಹೇಳತ್ತೇವೆ. ಈಗ ಈ ಹೊಸ ಮಂಡಳಿ 3 ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡ್ಯಾರ. ನಿಮ್ಮ ಊರಾಗ ನಮ್ಮ ರವಿ ಹಿಡ್ಕಲ್ ಅವ್ರು ಟಿ ಸಿ ಕುಡಿಸ್ಯಾರ. ಮೊದಲೆಲ್ಲ ಟಿ ಸಿ ತರಬೇಕಾರೆ ಎಲ್ಲಿ ಹೋಗ್ತಾರೆ ನೀವೆಲ್ಲ? ಈಗ ಟಿ ಸಿ ತರಕ್ಕೆ ಯಾರು ಹೋಗಿರ್ 3 ತಿಂಗಳಾಗ? ಎಲ್ಲಿ ಹೋಗಿಲ್ಲ. ರಮೇಶ್ ಕತ್ತಿ ಅವ್ರು ಭಾಷಣ ಮಾಡ್ತಾರೆ, ನೀವು ಗೋಕಾಕ್ ಹೋಗ್ಬೇಕು, ನಿಪ್ಪಾಣಿಗೆ ಹೋಗ್ಬೇಕಂತ ಹೇಳಿ ಹೋಗ್ಯಾರ. ನಿಪ್ಪಾಣಿಗೆ ಹೋಗಕ್ಕೆ ಯಾರ ಅದು ಹೋಗೋದು ಅವಶ್ಯಕತೆ ಇಲ್ಲ. ನಮ್ಗ ಅಲ್ಲಿ ಬಂದ್ ರಗಡ ಅಲ್ಲೇ ಅಲ್ಲೇ ನಿಂತಿರ್ತಾರ. ಅವ್ರನ್ನ ಬಗೆಹರಿಸೋದು ನಮ್ಗೆ ಸಾಕಾಯ್ತು. ನಿಮ್ಮ ಟಿ ಸಿ ಅವ್ರು ತೊಗೊಂಡು ನಾವೇನ್ ಮಾಡೋಣ, ಮಂದಿ ಎಕ್ಸ್ಟ್ರಾ ಇವ್ರ ಜೀಪ್ನಾಗ ಬರೋರು 10 ಮಂದಿ. ನಮಗೆ ನಿಮ್ಮ ಟಿ ಸಿ ಇದನ್ನು ಇಲ್ಲೇ ಕೊಡ್ಬೇಕು, ಫೋನ್ ಹಚ್ಚಿರ ಬರ್ಬೇಕು. ಈಗ ಅಲ್ಲಿ ರವಿ ಅವರು ಬಹಳಷ್ಟು ಜನ ಅವರ ಟಿ ಸಿ ಕೊಡಿಸೋದು, ನಿರಂತರ ಜ್ಯೋತಿ 1-2 ಕಂಬದಲ್ಲಿ ಕಂಬ ಕೊಡಿಸೋದು ಇವೆಲ್ಲ ಆಗ್ಯಾವ. ಅದಕ್ಕಾಗಿ ಬದಲಾವಣೆಗೆ ನೀವೆಲ್ಲ ಅವಕಾಶ ಕೊಡಬೇಕು. ಇನ್ನೂ ಕೂಡ ಸುಮಾರು ಎಲ್ಲ ಊರಿಗೆ ಒಂದೊಂದು ಕಾಮಗಾರಿಯನ್ನು ಕೊಟ್ಟಿದ್ದೀವಿ. ಇದು ಪ್ರಾರಂಭ, ಇನ್ನೂ ಭಾಳ ಮಂದಿ ಕೊಡಬೇಕಾಯ್ತು. ಮತ್ತು ಇಷ್ಟಕ್ಕೆ ಮುಗಿತಂತಲ್ಲ, ಇನ್ನೂ ಕೂಡ ಶುರು ಆಯ್ತು. ನೀವೆಷ್ಟು ನಮ್ಮ ಮ್ಯಾಗ ಪ್ರೀತಿ ಸ್ವಸ್ಥ ಹೊಸರಿ ಅಷ್ಟು ಕೆಲಸ ಮಾಡ್ಲಿಕ್ಕೆ ನಮ್ಗೆ ನೀವು ಕೆಲಸ ಮಾಡಿದ್ರೆ ನೀವು ನಮ್ಮ ಕಡೆ ಬಂದ್ರೆ ನಮಗೂ ಮಾಡ್ಲಿಕ್ಕೆ ಹುಮ್ಮಸ್ ಬರ್ಬೇಕು. ನಿನ್ನೆ ಪ್ರಾರಂಭ ಮಾಡಿದ್ವಿ. ನಿನ್ನೆ 1 ವರ್ಷನಾಗ ಹತ್ರ ರಿಸಲ್ಟ್ ಸಿಕ್ಕಿದೆ. ಎಲ್ಲರೂ ಬಂದರು, ಎಲ್ಲರೂ ಹೇಳಿದ್ರು, ಭಾಳ ಖುಷಿ ಪಟ್ಟರು. ಭಾಳ ದಿನದಿಂದ ನಮ್ಮ ಬೇಡಿಕೆ ಇತ್ತು, ಆಗಿರೋಕ್ಕಿಲ್ಲ. ಸೊ ನಮ್ಗೆ ಅನಿವಾರ್ಯ ಇತ್ತು. ನಿನ್ನೆ ಭಾಳ ಜನ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಅವರ ವಿಷಯಗಳನ್ನು. ಅದಕ್ಕೆ 15 ಮತ ಇದೆ. ಯಾರು ತಪ್ಪದೆ ಭಾಳ ಪ್ರಾಕ್ಟೀಸ್ ಮಾಡ್ಬೇಕು. ನೀವೆಲ್ಲ PKP ಸಾಕಿದ್ರೆ ಸ್ವಲ್ಪ ಅದಕ್ಕೆ ಅನುಭವ ಇದೆ ನಿಮಗೆಲ್ಲ. PKP ಮಾಡಿದಾರೆ ನೀವೆಲ್ಲ. ಸೊ ಅದೇ ಮಾದರಿಯಲ್ಲಿ ಇದು ಕೂಡ 6 ಮತಪತ್ರಗಳ ಸಪ್ರೇಟ್ ಇದೆ. ಸೊ ಒಟ್ಟು 15 ಜನ ಆಯ್ಕೆ ಮಾಡಬೇಕಾಗಿದೆ. ಇನ್ನು ಯಾರು ಕೆಲಸ ಮಾಡ್ತಾರ ಅವ್ರ ಪರವಾಗಿ ಉತ್ತರ ತಾಲೂಕಿನ ಜನ ಇರಬೇಕು. ಇನ್ನು ಭಾಷಣ ಕೇಳುವಂತ ಯುಗ ಇಲ್ಲಿಗೆ ನಿಲ್ಲಬೇಕು, ಮುಕ್ತ ಆಗ್ಬೇಕಂತ ನಾವೆಲ್ಲ ನಾಯಕರು, ಎಲ್ಲ ಮುಖಂಡರು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋಕೆ ಬಂದಿದ್ದೇವೆ. ಅಪ್ಪನಗೌಡ ಪಾಟೀಲ್ ಅವರ ಹೆಸರಿನ ಮೇಲೆ ಈ ಪ್ಯಾನಲ್ ಮಾಡಿದ್ದೇವೆ. ಈ ಪ್ಯಾನಲ್ಗೆ ತಾವು ಸಹಕಾರ ಮಾಡಬೇಕಂತೇಳಿ ನನ್ನ ಮಾತು. ನಮಸ್ಕಾರ.